ಸರ್ಕಾರಕ್ಕೆ ಅದನ್ನು ಬಿಡುಗಡೆ ಮಾಡ್ತಾ ಇಲ್ಲ ರಾಜ್ಯ ಸರ್ಕಾರ ಧೋರಣೆ ಇದ್ದಿದೆ. ಒಂದ್ ಕಡೆ ಕೇಂದ್ರ ಸರ್ಕಾರ ಎಲ್ಲದರಲ್ಲಿ ನಂಬರ್ 14 ವರ್ಷ 12 ವರ್ಷಗಳ ಹಿಂದೆ ಈ ದೇಶದ ಆರ್ಥಿಕ ಪರಿಸ್ಥಿತಿ ವಿಶ್ವದ 14ನೇ ಸ್ಥಾನದಲ್ಲಿದ್ದು ಒಂದು 4ನೇ ಸ್ಥಾನಕ್ಕೆ ಬಂದಿದ್ದೀವಿ. ಈ ವರ್ಷದ ಕೊನೆಯಲ್ಲಿ ಅಥವಾ ಮುಂದಿನ ವರ್ಷ ಪ್ರಾರಂಭದಲ್ಲಿ 3ನೇ ಸ್ಥಾನಕ್ಕೆ ಹೋಗ್ತಾ ಇದ್ವಿ. ರಕ್ಷಣಾ ವ್ಯವಸ್ಥೆಯಲ್ಲಿ ಇಡೀ ವಿಶ್ವದಲ್ಲಿ 3ನೇ ಸ್ಥಾನದಲ್ಲಿದ್ದೀವಿ. ರಷ್ಯಾ ಮತ್ತು ಜಪಾನಿಗೂ ಕೂಡ ಹಿಡಿತಾ ಇದ್ದೀವಿ. ಇವತ್ತು 3ನೇ ಸ್ಥಾನದಲ್ಲಿ ರಕ್ಷಣಾ ವ್ಯವಸ್ಥೆಯಲ್ಲಿ ಇಡೀ ವಿಶ್ವದ ಎಲ್ಲಾ ಮೀಡಿಯಾಗಳು ಬರ್ತಾ ಇವೆ. ಈ ರೀತಿ ಅಭಿವೃದ್ಧಿ ಇಡ್ತಾ ಇರುವಾಗ ರಾಜ್ಯ ಸರ್ಕಾರ ತೂಕಕ್ಕೆ ಗ್ಯಾರಂಟಿಗಳ ಹೆಸರಲ್ಲಿ ಮಾಫಿ ಮಾಡ್ತಾ ಈ ರಾಜ್ಯದ ಜನತೆ 5,70,000 ಕೋಟಿ 5,70,000 ಕೋಟಿ ಬಾಕಿ ಮಾಡಿದೆ. ಆ ಬಾಕಿ ಮಾಡಿಗೂ ಕೂಡ ರೈತರಿಗೆ ಪರಿಹಾರ ಕೊಡ್ತಾ ಇಲ್ಲ. ಇವತ್ತು ಬೀದರ್ ಜಿಲ್ಲೆಯಲ್ಲಿ ನಮ್ಮ ಏರ್ಪೋರ್ಟ್ ಬಂದಾಗಿತ್ತು. ಆ ಏರ್ಪೋರ್ಟ್ ಬಂದಾದಾಗ ಅದು ವಿಮಾನ ಸ್ಕೀಮ್ ಮುಗಿದಂತೆ ಬಂದಾಗಿತ್ತು. ಅಲ್ಲೆಲ್ಲ ನಾವು ಸೇರಿದಂತೆ ಅನೇಕ ಶ್ರೀಮಂತರು ಏರ್ಪೋರ್ಟ್ ಮೇಲೆ ಅಡ್ಡಾಡೋದು. ಅದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು 150 ಕೋಟಿ ರೂಪಾಯಿ KKR ಬಜೆಟ್ ಕೊಟ್ಟು ಇವತ್ತು ಏರ್ಪೋರ್ಟ್ 15 ಕೋಟಿ ಬಜೆಟ್ ಕೊಟ್ಟು ಏರ್ಪೋರ್ಟ್ ಪ್ರಾರಂಭ ಮಾಡಿದ್ದಾರೆ. ಇವತ್ತು 15 ಕೋಟಿ ಈ ಕಟ್ಟಿಲ್ಲ ಕಾರ್ಖಾನೆಗಳು ಕೊಟ್ಟಿದ್ದಾರೆ. ಅಥವಾ ರೈತರಿಗೆ ಅನುದಾನ ರಾಜ್ಯ ಸರ್ಕಾರ ಕೊಡ್ತಾ ಇದೆ. ಆ ರೀತಿ ಬೀದರ್ ಜಿಲ್ಲೆಯಲ್ಲಿ 15 ಕೊಟ್ಟರೆ ಇನ್ನೂ 200 ರೂಪಾಯಿ ಹೆಚ್ಚಿಗೆ ಕೊಡ್ಬೋದು. 2,950 ಮುಖ್ಯಮಂತ್ರಿಗಳು 3,300 ಯಾಕೆ ನಮ್ಮ ಜಿಲ್ಲೆ ರೈತರು ಏನೆಲ್ಲ ಮಾಡಿದ್ದಾರೆ? ಅಲ್ಲಿ 3,300 ರಿಕವರಿ ನ್ಯೂ ಕಾರ್ಡ್ ಬರ್ತದೆ. ನಿಮ್ಮವರ ಕಾರ್ಖಾನೆ ಅಧ್ಯಕ್ಷರಿದ್ದಾರೆ. ನಿಮ್ಮವರ ಕೈಯಲ್ಲಿ ಕಾರ್ಖಾನೆ ಇದೆ. ಅದು ನೀವು ರೂಪಿ ಮಾಡೋದ್ರಿಂದ ರೈತರ ಅನುಭವವನ್ನು ಇರುವಂತ ಕೆಲಸ ಮಾಡ್ತಾ ಇದೆ. ಇದೇ ರೀತಿಯಾಗಿ ಅನೇಕ ನಮ್ಮ ನಾಯಕರು ಟ್ರಾನ್ಸ್ಫಾರ್ಮರ್ ಕೂಡಿಸುವಂಥದ್ದು 25,000 ಟ್ರಾನ್ಸ್ಫಾರ್ಮರ್ 3 ಲಕ್ಷ. ಅದು ಕೇವಲ ಟ್ರಾನ್ಸ್ಫಾರ್ಮರ್ ಇದ್ರೆ 3 ಲಕ್ಷ ಮತ್ತು ಕಂಬ ಹಾಕಿದ್ರೆ 6 ಲಕ್ಷ. ಇವತ್ತು ರೈತ ವ್ಯವಸಾಯ ಮಾಡೋದನ್ನು ಬಿಟ್ಟು ಅವನ ಮಕ್ಕಳಿಗೆ ಬೆಳೆ ಹೋಗ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತರ ಹೋರಾಟ ಇಲ್ಲಿ ಬೀದರ್ನಲ್ಲಿ ಅಷ್ಟೇ ಅಲ್ಲ, ಇಡೀ ರಾಜ್ಯಾದ್ಯಂತ ಎಲ್ಲಾ ಕಡೆ ಹೋರಾಟ ನಡೀತಾ ಇದೆ. ಈ ರಾಜ್ಯ ಸರ್ಕಾರದ ಒಂದು ನಾವು ನಿರಂತರವಾಗಿ ಹೋರಾಟ ಮಾಡ್ತೀವಿ. ಇದೊಂದು ಮೊದಲನೇ ಹೋರಾಟ ಅಲ್ಲ. ನಾವು ಮೈಸೂರಿಗೆ ಬೀದರ್ನಿಂದ ಹೋಗಿ ಎಲ್ಲ ಪಾದಯಾತ್ರೆ ಮಾಡಿದ್ದೀವಿ. ಮುಖ್ಯಮಂತ್ರಿಗಳು 14 ಸೀಟ್ ವಾಪಸ್ ಕೊಟ್ಟರು. ಇವತ್ತು 3 ವಿರುದ್ಧ ಹೋರಾಟ ಮಾಡಿದ್ದೀವಿ. ನಾಗೇಂದ್ರ ಮಂತ್ರಿ ಜೈಲಿಗೆ ಹೋದರು. ಇವತ್ತಿಲ್ಲ ಇನ್ನೂ ಶಾಸಕರ ಜೈಲಿನಲ್ಲಿ ಇದ್ದಲ್ಲ. ನಮ್ಮ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಪುರಪ್ಪನ ಅಗ್ರಹಾರದಲ್ಲಿ ಅವರು ಸಿಗ್ನೇಚರ್ ತಗೊಂಡ್ಬಂದರು. ಈ ರೀತಿ ಸರ್ಕಾರ ಜೈಲು ಹಾಕುವಂತೆ ನಡೆಸುವಂತ ಸರ್ಕಾರ ಆಗಿದೆ. ಅದಕ್ಕೆ ಸರ್ಕಾರದ ಕಣ್ಣು ತೆರೆಯುವವರೆಗೆ ಮುಂದೆ ಚುನಾವಣೆಯಿಂದ ಜನ ತೆರೆ ತರಿಸ್ತಾರೆ. ಅದು ಮುನ್ನ ಚುನಾವಣೆ ಬರುವುದಕ್ಕಿಂತ ಮುಂಚೆ ಇಡೀ ರಾಜ್ಯಾದ್ಯಂತ ರೈತರನ್ನು ತೋರುವವು ಜನಾಂದೋಲನ ಮಾಡುವಂತ ನಾವು ರೈತರಿಗೆಲ್ಲ ಪರಿಹಾರವನ್ನು ಕೊಡಿಸುವಂತ ಹೋರಾಟ ನಿರಂತರವಾಗಿ ಮಾಡ್ತೀವಿ. ನಮ್ಮ ಪೊಲೀಸರಿಗೆ ತೆಗೆದು ತಾವು ತಾವು ಚುನಾವಣೆ ಮಾಡಿದ್ರೆ ಒಂದ್ ಕಡೆ ಬೇರೆ ರೈತರ ಕಷ್ಟದ ನಾವು ಒಂದ್ ಸ್ವಲ್ಪ ನಮಗೆಲ್ಲ ಕನೆಕ್ಷನ್ ಮಾಡಿ ಕೊಡ್ತೀವಿ ಅಂತ ತಮಿಳುನಾಡು ಸರ್ಕಾರಕ್ಕೆ ನಾಚಿಕೆ ಬರುತ್ತೆ ಅಂತ ನಾವು ಅನಿಸ್ತಾ ಇಲ್ಲ. ಅದಕ್ಕಾಗಿ ಹೋರಾಟವನ್ನು ನಾವು ನಿರಂತರ ಮಾಡ್ತೀವಿ. ಹೋರಾಟದಲ್ಲಿ ಪಾಲ್ಗೊಂಡಂತ ನಮ್ಮೆಲ್ಲ ರೈತರಿಗೆ ಮತ್ತು ನಮ್ಮೆಲ್ಲ ಪದಾಧಿಕಾರಿಗಳಿಗೆ ಧನ್ಯವಾದ ತಿಳಿಸ್ತಾ ಈಗ ನಮ್ಮ ರೈತ ಮೋರ್ಚಾ ಜಿಲ್ಲಾ ಅಧ್ಯಕ್ಷರ ಮುಖಾಂತರ ಈ ಮನವಿ ಪತ್ರವನ್ನು ಕೊಟ್ಟು ಇವತ್ತು ನಾವು ಈ ಕಚೇರಿಗೆ ಗುತ್ತಿಗೆ ಹಾಕೊಂಡಿದ್ದೀವಿ. ಗುತ್ತಿಗೆ ನಾವು ಕೇವಲ ಮನವಿ ಪತ್ರ ಕೊಡಬಹುದು. ಗುತ್ತಿಗೆ ಹಾಕೋಬೇಕಾದ್ರೆ ಸರ್ಕಾರದ ಕಣ್ಣು ತೆರಿಗೆ ಅಂತೆ. ಬಸವ ಕಲ್ಯಾಣದಲ್ಲಿ ನಮ್ಮ ಶಾಸಕರು ಶಾಂತಿ ನೋಡ್ಕೊಂಡು ಇದೇ ಪರಿಹಾರಗಳನ್ನು ಕೊಡಬೇಕು ಅಂತ ಅಲ್ಲಿ 5,000 ರೈತರು ಒಂದು ಪ್ರದರ್ಶನ ಮಾಡಿದ್ರು. ವಿಮಾನದಲ್ಲಿ ನಮ್ಮ ಶಾಸಕರ ಸಾವಿರಾರು ರೈತ ಸಂಘದ ನೇತೃತ್ವದಲ್ಲಿ ದೊಡ್ಡ ಹೋರಾಟ ಆಯಿತು. ಆದ್ರೂ ಕೂಡ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಸರ್ಕಾರಕ್ಕೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಮುಂದಿನ ದಿನಗಳಲ್ಲಿ ಕೂಡ ಈ ಹೋರಾಟವನ್ನು ನಿರಂತರವನ್ನು ಮಾಡ್ತೀವಿ ಅಂತ ಈ ಒಂದು ಮನವಿ ಪತ್ರವನ್ನು ಕೊಡಬೇಕಂತ ನಮ್ಮ ಶಾಸಕರಿಗೆ ಮತ್ತು ನಮ್ಮ ಎಲ್ಲ ನಾಯಕರಿಗೆ ವಿನಂತಿ ಮಾಡ್ತೀವಿ. ಸಂತೋಷ ಸರ್ಕಾರಕ್ಕೆ
ವಿಜೇಂದ್ರ ಅವರ ಒಂದು ಅಪೇಕ್ಷೆಯಂತೆ ಇವತ್ತು ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಒಂದು ಹೋರಾಟ ಈ ರಾಜ್ಯ ಸರ್ಕಾರದ ಚರಣ ಬದ್ಧವಾಗಿದೆ. ಎಷ್ಟೊಂದು ಹೋರಾಟ ಮಾಡಿದ್ರು ಕೂಡ ಅವರು ಕಿವಿ ಬಿಡ್ತಾ ಇಲ್ಲ. ಅದಕ್ಕೆ ಈ ಹೋರಾಟವನ್ನು ನಾವು ಜನಾಂದೋಲನ ಮಾಡಬೇಕು ಅನ್ನುವಂಥ ಅಪೇಕ್ಷೆಯನ್ನು ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೇವೆ. 8ನೇ ತಾರೀಕಿಗೆ 8ನೇ ತಾರೀಕಿಗೆ ಬೆಳಗಾವಿಯಲ್ಲಿ ರಾಜ್ಯ ಮಟ್ಟದ ಹೋರಾಟವನ್ನು ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಮಾಡಲಿದ್ದೇವೆ. ಹೋರಾಟದ ಬಗ್ಗೆ ಈಗಾಗಲೇ ಮೊನ್ನೆ ಕೂಡ ನಾವು ಮಾತಾಡಿದ್ದೀವಿ. ಇವತ್ತು ಕೂಡ ನಮ್ಮ ಉದ್ದೇಶ ಏನು ಅಂದ್ರೆ ರೈತರಿಗೆ ಸರಿಯಾದ ಪರಿಹಾರ ಕೊಡಬೇಕು. ರೈತರ ತೊಂದರೆಗಳಿಂದ ನೈಸರ್ಗಿಕ ವಿಕೋಪದಿಂದ ಅತಿವೃಷ್ಟಿಯಾಗಿ ಇಡೀ ರಾಜ್ಯದಲ್ಲಿ ಅತ್ಯಂತ ಹೆಚ್ಚುವರಿಯಾಗಿ ಹಿಂದೆ ಎಂದೂ ಕಂಡಿರುವಂತಹ ಮಳೆಯಾಗಿ ಜಿಲ್ಲೆಯ ರೈತ ಸಂಕಷ್ಟದಲ್ಲಿದ್ದಾರೆ. ಈಗಾಗಲೇ ನಮ್ಮ ನಾಯಕರು ಹೇಳಿದ್ರು ಖಾತೆಗೆ 2,000-3,000 ಬರ್ತಾರೆ, ಅದು ಯಾವುದಕ್ಕೂ ಸರಿ ಹೋಗುವುದಿಲ್ಲ. ನಾವು ಮಹಾರಾಷ್ಟ್ರ ಇಲ್ಲಿ ಪರಿಹಾರ ಕೊಡಬೇಕು ಎಂದು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ನೀವೇನು ಘೋಷಣೆ ಮಾಡಿದ್ದೀರಿ ಅದನ್ನಾದರೂ 12,000 ರೂಪಾಯಿ ಕೃಷಿ ಮತ್ತು ನೀರಾವರಿ 25,000 ಗೃಹ ರಕ್ಷಕರಿಗೆ ಹೆಚ್ಚಿನ ದುಡ್ಡು ಕೊಡ್ತಾ ಇದ್ದೀವಿ, ಅದನ್ನಾದರೂ ಕೊಡಿ ಅಂತ ಒತ್ತಾಯ ಮಾಡ್ತಾ ಇದ್ದೀವಿ. ಇದು ಜೊತೆಗೆ ಈಗಾಗಲೇ ಹೆಸರಿನ ಖರೀದಿ ಕೇಂದ್ರದಿಂದ ನಮ್ಮ ನಾಯಕರು ಮಾತಾಡಿದ್ರು. ತಗೊಂಡಂತ ಹೆಸರು ಕೂಡ ವಾಪಸ್ ತಗೊಳ್ತಾ ಇದ್ದಾರಂತ. ಈಗ ಆ ಸರ್ವೆ ಮಾಡಬೇಕು ಅಂತ ಮಾಡಿದ್ರು. ನಮ್ಮ ಜಿಲ್ಲೆಯಲ್ಲಿ ಹೆಚ್ಚು ಕಡಿಮೆ 5 ಲಕ್ಷ ಹೆಕ್ಟರ್ ಅಂದ್ರೆ ಭೂಮಿ ಬಿತ್ತನೆ ಆಗ್ತಿಲ್ಲ. ಆದ್ರೆ ಅದರಲ್ಲಿ 1,60,000 ಹೆಕ್ಟರ್ ಮಾತ್ರ ಹಾನಿ. ಕಾರಣ ಏನು? ರಿಸಲ್ಟ್ ಏನು? ಇನ್ನೂ ಒಂದು 2,000 3,000 ಹಿಂದೆ ರೈತರು ಬಂದ್ರೆ ನಾಗಂತೀರ ಕೆಲವು ರೈತರು ಬೆಳಗ್ಗೆ ಹೇಳ್ತಾ ಇದ್ರು 2,000 3,000 4,000 ಇದೆ ನಮ್ಮ ಭಿಕ್ಷೆ ಕೊಡ್ತಾ ಇದ್ದಾರೆ ಸಭೆ ಆದ ತಕ್ಷಣ ಕೊಡ್ತೀನಿ ಅಂತ ದೊಡ್ಡದಾಗಿ ಪ್ರೆಸ್ ಮೀಟ್ ಮಾಡಿದ್ರೆ 8,500 ಪ್ಲಸ್ 8,000 ಯಾಕೆ 2,300 3,000 2,000 1,000 ಫುಲ್ ಕೊಡಿ ಪಾಪ ಹೊಟ್ಟೆ ತುಂಬಿದ್ರೆ ಮದುವೆ ಮಕ್ಕಳಿಗೆ ಆಗುತ್ತೆ, ಹಬ್ಬ ಆಗುತ್ತೆ. ಅದನ್ನು ಮಾಡ್ತಾ ಇದ್ದಾರೆ. ಯಾಕನ್ನೇ ಮಾಡ್ತಾ ಇದೆ ಸರ್ಕಾರ? ಇದನ್ನ ನಾವು ಜನರು ಗೊತ್ತಾ ಹೇಳ್ಬೇಕು ರಾಜ್ಯ ಸರ್ಕಾರ ಅಂತ ಹೇಳಕ್ ಇಷ್ಟಪಡ್ತೀವಿ. ಈ ಮನೆ ನಮ್ಮ ಮುಖ್ಯಮಂತ್ರಿ ಮನೆ ತಿಂಡಿ ಕರೆದ್ರು ಡಿ ಕೆ ಶಿವಕುಮಾರ್ ಒಳ್ಳೆಯದು. 2.5 ವರ್ಷ ಆದಾದ್ಮೇಲೆ ತಿಂಡಿ ಕರೆದ್ರು. ಅವ್ರಿಗೆ ಸಹಜವಾಗಿದ್ದಾರೆ. ರಾಜ್ಯ ಜನರು ಇಲ್ಲಪ್ಪ ನಾವು ಒಂದಿದ್ದೆ ಅಂತ ನೋಡ್ತಾರ ಅವ್ರ ಪಕ್ಷ ಅವರಿಗಿರ್ಲಿ. ಇವಾಗ ಉಪಮುಖ್ಯಮಂತ್ರಿ ಕರೆದ್ರು. ಮೊನ್ನೆ ನೀವು ಇಡ್ಲಿ ದೋಸೆ ಪುಳಿಯೋಗರೆ ತಿಂತೀರಿ, ಇವತ್ತು ಅವರು ಮತ್ತೆ ಬೇರೆ ಬೇರೆ ತಿನ್ನಿಸ್ತೀವಿ ಅಂತ ಅದೇ ಹೇಳಕ್ ಇಷ್ಟಪಡಲ್ಲ. ಆ ನಾಟಿ ಕೋಳಿ ಸವಿದರು ಮುಖ್ಯಮಂತ್ರಿಗಳು ಅಂತಂದ್ರೆ ಅದನ್ನ ಮುಂದೆ ನಮ್ಮ ಮಾಧ್ಯಮದ ಮೇಲೆ ಹಣ ತಗೊಂಡು ತೋರಿಸಿದ್ ಬೆಳಿಗ್ಗೆ ನಮ್ಮ DSP ಕೂಡ ನಂಬ್ತಾ ಇದ್ದಾರೆ. ನಾಳೆ ಸತೀಶ್ ಜಾರಕಿಹೊಳಿ ಮನೆಗೆ ಇರ್ತದೆ. ನಾರಾಯಣ ಅವ್ರ ಸಾಹೇಬರು PWD ಮಂತ್ರಿ. ಯಾರ್ಯಾರು ಮುಖ್ಯಮಂತ್ರಿ ಯಾವರಿದ್ರೆ ಎಲ್ಲರೂ ನಾಷ್ಟು ತೆರಿಬೇಕಂತ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ಯಾರಂತ. ಈಗ ಇಬ್ಬರಾಯ್ತು. ನಾಳೆ ಸತೀಶ್ ಜಾರಕಿಹೊಳಿ ಅವರು, 12 ಜಿ ಪರಮೇಶ್ವರಿ ಅವರು. 4 ನಮ್ದು 4 ಜನ ಮುಖ್ಯಮಂತ್ರಿ ದಾವೇದಾರರ. ಅವರೆಲ್ಲ ಡೀಸೆಂಟ್ ಆದ 4 ಜನ ಮನೆಗೆ ಎಲ್ಲರೂ ಇವತ್ತು ಸಂಜೆ ನಾಳೆ ಬರ್ತದೆ. ನನ್ನ ಸಿನಿಮಟ್ಟಿ ನಾಳೆ ಸತೀಶ್ ಜಾರಕಿಹೊಳಿ ಅವರು, ನಾಳೆ ಜೀಪರ್ ಎಲ್ಲರೂ ಮನೆ ತಿಂಡಿ ಆದ್ಮೇಲೆ ಮತ್ತೆ ಮಧ್ಯಾಹ್ನ ಊಟ ಕರೀರಿ ಅಂತ ಬ್ರೇಕ್ಫಾಸ್ಟ್ ಆಯ್ತು. ಹಿಂಗೆ ಮಾಡಿ ಅಧಿವೇಶನ ಮುಗಿಸಿ ಕಾಲ ಮಾಡಿ ಜನರಲ್ಲಿ ಇಷ್ಟು ಡೈರೆಕ್ಟ್ ಮಾಡ್ತಾರ. ಅವರೆಲ್ಲ ಒಂದಿರ ಏನಕ್ಕೆ ಅವ್ರ ಪಕ್ಷ ಯಾರೇ ಮುಖ್ಯಮಂತ್ರಿ ಮಾಡ್ಲಿ, ಉಪಮುಖ್ಯಮಂತ್ರಿ ನಮಗೇನು ಸಂಬಂಧ ಇಲ್ಲ. ಬಟ್ ಒಳ್ಳೆ ಆಡಳಿತ ಕೊಡ್ಲಿ, ರೈತರು ಕಮ್ಮಿ ಹೊರಿಸ್ಲಿ, ಬಡ ಜನರು ಒಳ್ಳೇದು ಮಾಡಲಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಏನು ಹೆಸರು ಸರ್ಕಾರ ಬಂದಿದೆ ಅವ್ರಿಗೂ ಕೂಡ ನ್ಯಾಯ ಕೊಡ್ಲಿ ಅಂತ ನಮ್ಮ ಉದ್ದೇಶದ. ಮತ್ತೆ ಇದಕ್ಕೆ ಬಿಟ್ಟು ಮತ್ತೇನಿಲ್ಲ. ನೀವು ಬ್ರೇಕ್ಫಾಸ್ಟ್ ಮಾಡ್ರಿ, ಡಿನ್ನರ್ ಮಾಡ್ರಿ, ಲಂಚ್ ಮಾಡ್ರಿ, ನಿಮ್ ದುಡ್ಡು ನಿಮ್ಮ ಸರ್ಕಾರ. ಬಟ್ ಅಲ್ಟಿಮೇಟ್ಲಿ ಸಾಯೋರು ಯಾರು? ಅಲ್ಟಿಮೇಟ್ಲಿ ಸಾಯ್ತಾರೆ ಯಾರು? ಸಾಯ್ತಾ ಇದ್ದಾರೆ ಯಾರು? ರಾಜ್ಯದ 600 ಕೋಟಿ ಜನರು, ರೈತರು, ಎಲ್ಲ ಕೆಲವರು, ಲೇಬರ್ ವರ್ಗದವರು, ಸರ್ಕಾರಿ ನೌಕರರು ಅವ್ರಿಗೆ ಪಗಾರ ಸಮರ್ಪಕ ಕೊಡ್ತಾ ಇಲ್ಲ. ಡಿಗ್ರಿ ನೌಕರಿ ಪಗಾರ ಕೊಡ್ತಾ ಇಲ್ಲ. ಇದೆಲ್ಲ ಬೇಕು ಕೊಡ್ರಿ. ರೈತರಿಗೆ ಬೇಗ ಪರಿಹಾರ ಕೊಡ್ರಿ. ನರೇಂದ್ರ ಮೋದಿ 4,000 ಕೊಡ್ತಾರೆ, 4,000 ಬೇಕು ಕೊಡ್ರಿ. 5,000 ಕೊಟ್ಟವರು 1,000 ಕೊಟ್ಟರು. ರೈತರ ಮಕ್ಕಳಿಗೆ ಏನಿತ್ತು ಅದು ಕೊಡ್ರಿ. 650 ಸಬ್ಸಿಡಿ ದರ ಬಿಡುಗಡೆ ಮಾಡ್ರಿ.
ಒಂದು 25 ಸಾಲರಿಗೆ ಕೊಡ್ರಿ. ಎಲ್ಲ ಮಾಡಿದ್ರೆ ತುಂಬಾ ಬರ್ತಾ ಇದೆ. ಪಾಪದ ಕೂಡ ಕೂಡಲೇ ಸರ್ಕಾರದ ಆದಷ್ಟು ಬೇಗ ಹೋಗ್ಬೇಕಂತ ಜನರಿಗೆ ಶಾಪ ಆಗ್ತಾ ಇದ್ದಾರೆ. ಅಧಿಕಾರಿ ಒಂದವರು ಕೂಡ ಪೊಲೀಸ್ ಇಲಾಖೆ ಕೂಡ ಸಮರ್ಥ ನ್ಯಾಯಪರ ಕೆಲಸ ಮಾಡ್ರಿ ಅಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ನ್ಯಾಯ ಈಗ ಕೆಲವು ಮೊನ್ನೆ ಆಂದೂರು ಆಗಲಿ, ಸಿರ್ಸಿ ಆಗಲಿ, ಬಗ್ಗಲು ಮತ್ತೆ ಕಡೆ ಜನವಾಡ ಎಲ್ಲ ಕಡೆ ಹೆಸರುಗಳನ್ನ ಮಾಪಕ್ ಮಾಡಿ ಕ್ವಾಲಿಟಿ ಇಲ್ಲ, ಮೆಜರ್ಮೆಂಟ್ ಬರ್ತಾ ಇಲ್ಲ ಅಂತ ಮೇಡಮ್ ಅವ್ರೆ, ಇದ್ರ ಬಗ್ಗೆ ಸ್ಟ್ರಿಕ್ಟ್ ಆಗಿ ನೀವು ಆದೇಶ ಕೊಡಬೇಕು. ಮೊದಲೇ ರೈತರ ಜಮೀನಲ್ಲಿ ಏನೂ ಇಲ್ಲ, ಮತ್ತೆ ಅದರಲ್ಲೇನು ಮಾನದಂಡ ಅದು ಪ್ರಾಬ್ಲಮ್ 108 ಸಮಸ್ಯೆ ಆದ್ರೆ ಅವರೊಬ್ಬ ಹಾಕಿ ರೋಡಿಗೆ ಸೇರಿ ಅವ್ರು ಪಾಸಿ ಹಾಕೋಬೇಕು. ಈಗ ಆಲ್ರೆಡಿ ಜಿಲ್ಲೆಯಲ್ಲಿ ಬಹಳ ಜನ ಸಾವನ್ನಪ್ತಾ ಇದ್ದಾರೆ, ಬಹಳ ಜನ ರೈತ ಆತ್ಮಹತ್ಯೆ ಆಗ್ತಾ ಇದೆ. ರೈತ ಆತ್ಮಹತ್ಯೆ ಕೂಡ ಕಡೆ ಮಾನವೀಯ ಮರಿಬೇಕು ನಾನು ಜಿಲ್ಲಾಡಳಿತ ಮತ್ತ ಕೃಷಿ ಅಧಿಕಾರಿ ವಿನಂತಿ ಮಾಡ್ತೀನಿ. ಮನೆಯ ಮುಳುಬಾಗಿಲು ಎರಡು ಕೇಸ್ ಆಗಲಿ, ಬೇರೆ ಬೇರೆ ಕೇಸಸ್ ಅಲ್ಲಿ FSL ರಿಪೋರ್ಟ್ ತಡಾಡ್ಕೊಟ್ಟಿದ್ದಾರೆ ಅಂತ ರಿಜೆಕ್ಟ್ ಆಗಿದೆ. ಅದು FSL ರಿಪೋರ್ಟ್ ಸರ್ಕಾರಿ ಕೆಲಸ, ಡಾಕ್ಟರ್ ಕೆಲಸ, ಅದು ಲೇಟ್ ಆಗಿದೆ ಅಂತ ಪಾಪ 5 ಲಕ್ಷ ರೂಪಾಯಿ ಬರೋದು ಯಾಕೆ ಅನ್ಯಾಯ ಮಾಡ್ತೀರಿ? ನಾನು ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಜಿಲ್ಲೆಯಲ್ಲಿ ಕೂಡ ಈ ತರ ಆಗ್ತಾ ಇದೆ. ಅದನ್ನು ಕೂಡ ಮಾನ್ಯತೆ ಬೆಳಿಬೇಕು. ಒಂದು ಕುಟುಂಬದ ಒಬ್ಬ ಸಾವನ್ನಪ್ಪಿರ್ತಾರೆ ಪಾಪ, ಒಂದು 5 ಲಕ್ಷ ರೂಪಾಯಿ ಸರ್ಕಾರ ಒಂದು ಘೋಷಣೆ ಮಾಡಿರ್ತಾರೆ, ಅದರಲ್ಲೂ ಸ್ವಲ್ಪ ಪೇಪರ್ ಲೇಟ್ ಆಗಿದೆ. ಇದೆಲ್ಲ ದಯವಿಟ್ಟು ಮಾಡಬೇಡ್ರಿ. ಅವರಿಗೆ ಸ್ವಲ್ಪ ಲಿಬರಲ್ ಎಂತ ಪರಿಹಾರ ವಿತರಣೆ ಮಾಡೋದು ಲಿಬರಲ್ ಇರಲಿ ಅಂತೆಲ್ಲ ಅಧಿಕಾರಿಗಳು ನಾನು ಕಿವಿ ಮಾತಾಡ್ತೀನಿ. ಯಾಕಂದ್ರೆ ಅದೇ ಕುಟುಂಬ ಅದ್ರ ಮೇಲೆ ನಿರ್ಭರ ಇರುತ್ತೆ, ಅದ್ರ ಮೇಲೆ ಮಕ್ಕಳು ವಿದ್ಯಾಭ್ಯಾಸ ಮನೆ ಮಾಡೋದಿರ್ತೀರ. ಹೊಸ DCC ಬ್ಯಾಂಕ್, KCC ಬ್ಯಾಂಕ್ ಬಂದ್ ಆಗಿದೆ. 3 ಲಕ್ಷ ನಮ್ಮ ಸರ್ಕಾರ ಇದ್ದರೆ 10 ಲಕ್ಷ ಮಾಡ್ತೀನಿ ಅಂತ 5 ಲಕ್ಷ 10 ಲಕ್ಷ ಮಾಡಿ ನಿರ್ದೇಶ ಕೂಡ ಬಂದಾಗಿದೆ. DCC ಬ್ಯಾಂಕ್ ನ್ಯಾಯ ಪಕ್ಷ ನಾವು ಯಾರು ಮಾಡಿರ್ತೀರ ಯಾರು ನೋಡಿಲ್ಲ. KGB ಬ್ಯಾಂಕ್ ಯಾವುದೇ ಬ್ಯಾಂಕ್ ಇರಲಿ, ಯಾವುದೇ ಬ್ಯಾಂಕ್ ಇರಲಿ, ಯಾವುದೇ ಸರ್ಕಾರ ಇರಲಿ, KGB ಬ್ಯಾಂಕ್ ಕೂಡ ಮಾಡಬೇಕು. ಎಲ್ಲಾ ಬ್ಯಾಂಕ್ಗಳು ಅವ್ರೇನು ಟ್ಯಾಕ್ಸ್ ಶೇರಲ್ಲಿ ಮಾನದಂಡ ಮಾಡ್ತಿರ್ತಾರೆ, ಸಡಿಲಿಕೆ ಮಾಡ್ರಿ. ಇಂಥ ಸಮಯದಲ್ಲಿ ಮಾಡ್ಬೇಕಂತ ಹೇಳಕ್ ಇಚ್ಛೆ ಪಡ್ತೀನಿ. ಯಾರೋ ಎಷ್ಟೆಷ್ಟೋ ಜನ ತಗೊಂಡು ಎಲ್ಲೆಲ್ಲೂ ಹೋಗ್ತಾರೆ, ಬಟ್ ರೈತರಿಗೆ ಯಾಕೆ ಕಷ್ಟ ಕೊಡ್ತಾ ಇದ್ರಿ? ಎಲ್ಲರೂ ರೈತರಿಗೆ ಜೊತೆ ಇರ್ಬೇಕು. ನಾವು ನೀವೆಲ್ಲ ಈಕೋ ಫ್ರೆಂಡ್ಲಿ ಇರ್ಬೇಕಂತ ತಾವೆಲ್ಲ 130 ಶಾಸಕರ ಮೇಲ್ಪಟ್ಟು ಜನ ಗೆಲ್ತಾರೆ, ನಾವು ಒಳ್ಳೇದ್ ಮಾಡ್ತೀರಿ ಅಂತ. ಒಳ್ಳೇದ್ ಮಾಡ್ತಾ ಇಲ್ಲ ನೀವು.